ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟರು ಕೂಡ ಈ ಒಂದು ಹಗರಣದ ಬಗ್ಗೆ ಅವ್ರು ಇನ್ನೂ ತನಕ ಯಾವುದು ಕೂಡ ಅವರು ತಮ್ಮ ಗಮನಕ್ಕೆ ತಗೊಂಡಿಲ್ಲ ಮತ್ತು ಆ ಕೆಲಸ ಮಾಡಿ ಯಾಕಪ್ಪ ಇದು ನಾವು ಹೇಳ್ತಾ ಇದ್ವಿ ಅಂದ್ರ ಮೇಲ್ನೋಟ ಹೇಳ್ತೀನಿ ನೋಡ್ರಿ. ಈ ಅಂಧ ಮಕ್ಕಳ ಶಾಲೆಯಲ್ಲಿ ಶ್ರೀಮತಿ S.Y. ಸಾತ್ಯಾಳಿ ಅವರು ಕಾರ್ಯನಿರ್ವಹಿಸುತ್ತಿದ್ದು ಅವ್ರು ಏನ್ ಮಾಡ್ತಾರೆ 2020 ಮರಣ ಅಂತಾರ. ಅವರು ತೀರ್ಕೊಂಡ ನಂತರ ಏನ್ ಮಾಡ್ತಾರೆ ಅವ್ರ ಹೆಸರಲ್ಲಿ ಏನ್ ಮಾಡ್ತಾರೆ ಇವರು 1,10,10,38 ಅವ್ರ ಪೇಮೆಂಟ್ ಉಳಿದಿರ್ತದ. ಆ ಪೇಮೆಂಟ್ ಏನ್ ಮಾಡ್ತಾರೆ ಇವರು ತೆಗಿಬೇಕ ಅನ್ನೋದು ತೆಗಿತಾರ. ಅದು ಫಸ್ಟ್ನೇ ಸಾರ್ತಿ ಏನಾಗ್ತದ ಅದು ಫೇಲ್ ಆಗ್ಬಿಡ್ತದ. ಹಾಗಾಗಿ ಮೊದ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಈಗ ಬಂದಂತ ಅಧಿಕಾರಿಗಳು ಏನಂತಾರ ಈಗ ಶಕ್ತಿ ಕೊಟ್ಟವ್ರಿ. ಇವತ್ತು ದಿವಸ ನಾವು ಪಾಸ್ ತಗೋಬೇಕಾದ್ರೆ ನಮ್ಮ ಕಡೆಯಿಂದ 660 ತಗೋತೀರಿ. 660 ತಗೊಂಡು ನಮ್ಗೆ 300 ಕೊಡ್ತೀರಿ. ಆಗ ಅವ್ರಿಗೆ ಎಲ್ಲಾದ್ರೂ ಅರ್ಜಿ ಹಾಕಿದ್ರ ಎಲ್ಲರೂ ಕೇಳಿದವ್ರು ನಿಮ್ಗೆ ಇಲ್ಲಿ ನಾವು ಶಕ್ತಿಯನ್ನು ಕೊಡ್ತೀವಿ ಅವ್ರಿಗೆ ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ಇಷ್ಟು ನಿಮಗೆ ಸರ್ಕಾರಕ್ಕೆ ನಾಲೆಜ್ ಇಲ್ಲಪ್ಪ. ಈ ಪದಗಳು ಏನ್ ಮಾಡ್ತಾರೆ ಈ ಅಧಿಕಾರಿಗಳು ಏನ್ ಮಾಡ್ತಿರ್ತಾರ ತಿಳಿಸ್ತಾರ. ನಮ್ಮ ಕಮಿಷನರ್ ಆಫೀಸ್ ಹೋಗ್ಬೋದು, ನಮ್ಮ ಜಿಲ್ಲಾ ಕಲ್ಯಾಣಾಧಿಕಾರಿ ಆಫೀಸ್ ಹೋಗ್ಬೋದು. ಅವ್ರು ಏನ್ ಮಾಡ್ತಾರೆ ಎನ್ಜಿಒಗಳಲ್ಲಿ ಬೇರೆಯವರ ನಮ್ಗೆ ಯಾಕಂದ್ರೆ ಎನ್ಜಿಒ ದುಡ್ಡು ಇರೋ ಕೆಲವು ಎನ್ಜಿಒಳಗ ಅಲ್ಲಿ ಹಂಗ ಬರಲೇ ಇಲ್ಲ. ಆದ್ರೂ ನಮ್ಮ ಕಂಪ್ನಿಗೆ ಅಂತ ಅಧಿಕಾರಿಗಳು ವರ್ಷಿಗೆ ಅವ್ರು 20 ಲಕ್ಷ 30 ಲಕ್ಷ ಏನ್ ಮಾಡ್ತಾರೆ ಗ್ರಾಂಟ್ ಕೊಡ್ತಾರೆ. ಈ ರೀತಿಯಲ್ಲಿ ನಮ್ಮ ಸರ್ಕಾರದಾಗ ಏನ್ ಮಾಡ್ತಾರೆ ತಿನ್ನಂತ ಅಧಿಕಾರಿಗಳು ಅವ್ರಿಗೆ ಏನು ಅನ್ಬಾರ್ದಪ್ಪ. ಅವ್ರಿಗೆ ವಿಕಲಚೇತನ ದಿವ್ಯಾಂಗನ ಇಂಥ ಒಂದು ಪದಗಳ ಬಳಸಿ ಏನ್ ಮಾಡ್ತಾರ ನಮ್ಗೆ ಅಲ್ಲೇ ಕೊಡ್ತಾರೆ. 2014 ಹಾಕಿ ಅಂತ ನಾವು ಹಾಕ್ತಿರುವಾಗ ಈ ವಿಷಯಗಳು ಮಾತಾಡುವಾಗ ನಾವು ಸ್ಪಷ್ಟವಾಗಿ ನಮ್ಗೆ ಭ್ರಷ್ಟಾಚಾರ ಬಂದಾಗ ಲೋಕಾಯುಕ್ತ ಹೋಗ್ಬೇಕು. ಅಲ್ಲಿ ಏನ್ ಕೊಟ್ರಿ? 2 ವರ್ಷ ಆಯ್ತು ಲೋಕಾಯುಕ್ತ ಯಾಕೆ ಕೊಟ್ಟಿಲ್ಲ? ನಾವು ಇಲ್ಲಿ ಭ್ರಷ್ಟಾಚಾರ ಮಾಡಿದ್ದು ಅಧಿಕಾರಿಗಳು ಮತ್ತೆ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಇದು ಲೋಕಾಯುಕ್ತ ಕೊಡ್ಬೋದಾಗಿತ್ತು. ಇದನ್ ಬಗ್ಗೆ ನಾವು ಕೊಟ್ಟಾಗಲ್ಲ ಅವ್ರಾಗೆ ಅವ್ರಂದ್ರು ಸರಿ ನಾನೇ ಇದು ದುಡ್ಡಾಗಿ ಲೋಕಾಯುಕ್ತ ಬರ್ತೀನಿ, ಲೋಕಾಯುಕ್ತ ಕೊಡ್ತೀನಿ ನಿಮ್ಗ ಒಂದು ತಿಂಗಳಾಗ ನಾನು ಒದಗಿಸಿ ಕೊಡ್ತಿದ್ದೆ ಅಂದ್ರು. ಬಟ್ ಈಗಾಗಲೇ ಕೊಟ್ಟು ನಾವು 6 ವರ್ಷ ಇನ್ನೂ ಬಂದಿಲ್ಲ. ಆಯ್ತು ನೀವು ಹೇಳೋದು ಇಲ್ಲ, ನೀವು ಕೊಡ್ಬೋದಾಗಿತ್ತು ಲೋಕಾಯುಕ್ತ ಒಂದು ಕಂಪ್ಲೇಂಟ್ ಬರೀ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾಗಲ್ಲ. ಸಂಬಂಧಪಟ್ಟ ಮಿನಿಸ್ಟರ್ ಇರ್ತಾರೆ, ಆಮೇಲೆ ಲೋಕಾಯುಕ್ತ ಇರ್ತೈತಿ, ಇಲ್ಲಿ ತಗೊಳಕ್ರೆ ಮ್ಯಾಗ್ ಇರ್ತೈತಿ ಲೆಟರ್ ಮೂಲಕ. ನಮ್ಮ ವಿಕಲಚೇತನರಿಗೆ ಏನಾದ್ರು ಅನ್ಯಾಯ ಆದ್ರೆ ಕೋರ್ಟಲ್ಲಿ ಅವ್ರು ಮೆರ್ಸಿರ್ತಿದ್ದಾರೆ, ಅವ್ರಿಗೂ ಬೇಕಾದ್ರೆ ಅಂದ್ರೆ ಅದಕ್ಕೆ ಅವರು ತಾವೇ ಕೇಸ್ ಹಾಕ್ಬೋದು. ಅವ್ರು ಫಸ್ಟ್ ಇಲ್ಲ ಬಂದ್ರೆ ನಮ್ಗೆ ಡೈರೆಕ್ಟ್ ಮಾಡೋದು ನಾವು ಮಾಡ್ಬೋದು. ಅದಕ್ಕೆ ನಾವು ಹೋಗಿ ಅಧಿಕಾರಿ ಬೇಕಾದಾಗ ಅವ್ರು ನಾವೇ ಮಾಡ್ತೇವೆ ಅಂತ ಹೇಳಿದಾಗ ನಾವು ಕಾಲಕ್ಕೆ ಎಷ್ಟು ದಿನ ಆಯ್ತು? 6 ವಾರ ಆಯ್ತು. 6 ವಾರ ಆಯ್ತು ಇನ್ನ ಮಾಡಿಲ್ಲ ಅಂತ. ಜಸ್ಟ್ ಒಂದು ಮನವಿ ಆದ್ರೂ ಕೊಡ್ಬೋದಾಗಿತ್ತಲ್ಲ. ಅದು ನಾವು ಮಾಡ್ತೇವೆ ಸರ್, ಶೀಘ್ರದಲ್ಲಿ ಮಾಡ್ತೀವಿ ಸರ್. ಇದಕ್ಕೆ ಎಫ್ಎಲ್ ಹತ್ರ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಜಿಲ್ಲಾಧಿಕಾರಿ, ಆ ಜಿಲ್ಲಾಧಿಕಾರಿ ಗಮನಕ್ಕೆ ಎಲ್ಲರೂ ನಾವು ತಂದು ಅವರು ತಂತಾರೆ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಒಂದು ಸಣ್ಣ ಸಮಸ್ಯೆ ಹಿಡಿದು ಬರ್ತಾರೆ. ಹಂಗರ್ ಬೇಡ, ನಾವು ಅಂಗವಿಕಲಾಗಿದ್ದೀವಿ, ಅಂಗವಿಕಲಾದ್ರೆ ನಮ್ ದೇಹದ ಒಂದ್ ಭಾಗ ಇಲ್ಲ ಅಷ್ಟೇ. ವಿಕಲಚೇತನ ನಾವು ಅರ್ಧ ಇದೀವಿ ಅನ್ನೋಣ, ನಮ್ದು ಪೂರ್ತಿ ಬಾಡಿ ಒಳಗೆ ಒಂದು ಅರ್ಧ ಹೋಗ್ಯದ ಅರ್ಧ ಅನ್ನೋಣ. ಅದಕ್ಕೆ ನಾವು ಇದಕ್ಕೆ ಕರ್ನಾಟಕ ರಾಜ್ಯ ಹೆಂಗಿರ್ತಂದ್ರೆ ಅದು ಪಾಲಕರು ಹೊಡ್ಕೊಂಡು ಹೋಗ್ತೀವಿ. ನಾವು ವಿಕಲಚೇತನ ಶಬ್ದ ನಾವು ಹೇಟ್ ಮಾಡ್ತೀವಿ, ನಾವು ಬಳಸ್ಬೇಕು. ಅದನ್ನ ವಿಶೇಷ ಚೇತನ ಅಂತಂದು ಒಪ್ಕೊಳ್ತೀವಿ. ವಿಶೇಷ ಚೇತನ ಅಂದ್ರೆ ಎದಕ್ಕೆ ಬಾಯಿ ಮಾಡ್ಕೊಂಡು ಬೆಂಗಳೂರು ಹಾಕಲ್ರಿ. ಇವತ್ತು ನಾವು 10 ವರ್ಷ ಹೋರಾಟ ಮಾಡ್ತೀವಿ. ನಾವು ರೈತ ಕೆಂಪು ಲಿಂಗಣ್ಣ ಅವ್ರ ಈಗ ಬಂದಿದಾರ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಆ ಒಂದು ಹಣವನ್ನು ಯಾವ ರೀತಿ ತೆಗಿಬೇಕಪ್ಪ. ಈ ಒಂದು ಹಣ 1,10,000 ರೂಪಾಯಿ ಉಳಿದಂತ ಹಣ ಅದ. ಈಗ ಅವರು ಅವರು ತೀರಿ ಹೋಗ್ಯಾರ. ಬಟ್ ತೆಗಿಬೇಕು ಹೆಂಗಪ್ಪ ಅಂದ್ರೆ ಅವ್ರ ಜೊತೆಲಿ ಇವ್ರು ಶಾಮೀಲಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರು ಏನ್ ಮಾಡ್ತಾರ ಆ ತೀರ್ಕೊಂಡು ಹೋದಂತವ್ರದ್ದು ಹೆಸರ ಮತ್ತು ಅವರ ತಂದೆ ಬ್ಯಾಂಕ್ ಪಾಸ್ಬುಕ್ ನೋಡ್ರಿ ಯಾವ ರೀತಿ ಅವರು ಹಗರಣ ಮಾಡ್ತಾರಪ್ಪ ಅಂದ್ರ ತೀರ್ಕೊಂಡು ಹೋದವ್ರದು ಏನು ಹೆಸರ ಮತ್ತ ಅವ್ರ ತಂದೆದು ಅಕೌಂಟ್ ನಂಬರ್ ಈ ರೀತಿಯಲ್ಲಿ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರ ಆ ಹಣವನ್ನ ಏನ್ ಮಾಡ್ತಾರೆ 1,10,000 ರೂಪಾಯಿ ಅಕೌಂಟಿನ ಹಣ ತೆಗಿತಾರ. ತೆಗೆದ ಬಳಿಕ ಈಗ ಏನ್ ಮಾಡ್ಬೇಕಪ್ಪ ಅಂದ್ರ ನಮಗ ಈಗ ನಿಮ್ಗೆಲ್ಲ ಗೊತ್ತಿರ್ಬೇಕಾದ್ರ ಒಂದು ವ್ಯಕ್ತಿ ತೀರಿ ಹೋದ ನಂತರ ಒಂದು ಉತ್ತರಜೀವಿ ಬೇಕು. ಯಾಕಂದ್ರೆ ಅದಕ್ಕೆ ಯಾರು ವಾರಸ್ಬೇಕು, ಯಾರು ವಾರಸ್ ಇರಂಗಿಲ್ಲ ಅವ್ರಿಗೆ. ಯಾಕಂದ್ರ ಅವ್ರಿಗೆ ಲಗ್ನ ಆಗಿಲ್ಲ, ಅವರ ತಂದೆಯವರು ಇದಾರ ಅಂತೇಳಿ ಆ ತಂದೆಗೆ ಕೊಡ್ಬೇಕು ಅಂತ ಅನ್ನೋ ಉದ್ದೇಶದಿಂದ ಇವ್ರು ಏನ್ ಮಾಡ್ತಾರ ಅವ್ರದ್ದು ಪೇಮೆಂಟ್ ತೆಗಿಬೇಕಂತ ಉದ್ದೇಶ ಇಬ್ರು ಶಾಮೀಲಾಗಿ ಅವ್ರ ಪೇಮೆಂಟ್ ತೆಗಿತಾರ.
ಪೇಮೆಂಟ್ ಹೆಂಗ್ ತೆಗಿತಾರ ನೋಡ್ರಿ ಸ್ನೇಹಿತರೆ, ಇಲ್ಲಿ ಅವರು 2 ತಿಂಗಳು ಆಗಿರ್ತದ ನೋಡ್ರಿ, ಸತ್ತವರು ಆಲ್ರೆಡಿ 2 ತಿಂಗಳು ಆಗ್ಬಿಟ್ಟಿರ್ತದ. ಆ ಸತ್ತವ್ರ ಹೆಸರಲ್ಲಿ ಕೂಡ ಇವರು ಪೇಮೆಂಟ್ ತೆಗೆದಕ್ಕೆ ಏನ್ ಮಾಡ್ತಾರ, ಹಂಚ್ಕೊತಾರ ಎಲ್ಲಾರ ಅಧಿಕಾರಿಗಳು. ಈ ರೀತಿಯಲ್ಲಿ ಮಾಡಿ ಪ್ರತಿಯೊಂದು ಹಗರಣಗಳು, ಇದನ್ನ ನಾವು ಬಯಲಿಗೆ ಹೇಳ್ದಾಕಾರ ಏನ್ ಮಾಡ್ತಾರಪ್ಪ ಅಂದ್ರ ಆ ತಂದೆಗೆ ಹೇಳ್ತಾರ ನೋಡ್ರಿ, ತೀರಿ ಹೊಡೆದ ಬಳಿಕ 2 ತಿಂಗಳು ತೆಗ್ದಾರಲ್ರಿ, ಇದನ್ನ ನಾವು ಜಿಲ್ಲಾಧಿಕಾರಿ ಮೂಲಕ ಬಯಲಿಗೆ ತಂದಾಕಾರ ಆ ಟೈಮ್ನಾಗ ಏನ್ ಮಾಡ್ತಾರ, ಅವ್ರ ತಂದೆ ಕಡೆ ಬಾಂಡ್ ಇಸ್ಕೊತಾರ. ಅವರು ಕರ್ನಾಟಕ ರಾಜ್ಯ ಅಂಕುರ ಪಾಲಕ ಒಕ್ಕೂಟದವರು ಇದನ್ನ ಇದು ಮಾಡ್ತಾ ಇದಾರ, ಅದಕ್ಕೆ ನಮಗ್ ಒಂದೇನ್ರ ಸೆಕ್ಯೂರಿಟಿ ತಂದು ಕೊಡ್ರಿ ಅಂದಾಗ ನಂತರದ ದಿನದಲ್ಲಿ ಬಾಂಡ್ ಇಸ್ಕೊತಾರ. ಬಾಂಡ್ ಇಸ್ಕೊಂಡು ನಮ್ಮ ಮಾನ್ಯ ಎಡಿಸಿ ಅವ್ರು ಏನ್ ಮಾಡ್ತಾರ, ಅದು ಒಂದೇನೋ ಆಕ್ಟ್ ಅದು ಇದು ಅಂತೇಳಿ ನಮಗ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಅದು ಇದು ನಾವೇ ಹೇಳೋದ್ ಬೇಡ, ನಾವೇನ್ ಮಾಡ್ತೀವಿ ಅದು ಆಪ್ಷನ್ಸ್ ಅದ. ತೀರಿದವರು ತೀರ್ಕೊಂಡ ನಂತರ ಅವರು ಪೇಮೆಂಟ್ ತೆಗೆಯೋದು ಅದು ಸರ್ಕಾರದಲ್ಲಿ ಎಲ್ಲಿ ಇಲ್ಲ. ಇದ್ದು ಒಂದ್ ವೇಳೆ ನೋಡ್ರಿ ನಿಮ್ಗ ಏನೋ ಅವ್ರಿಗೆ ಬೇಕಾಗಿತ್ತಪ್ಪ ಅಂದ್ರೆ ನೀವು ಅವ್ರ ಜೀವಂತದಾಗ ಕೆಲಸ ಮಾಡಿದ್ರು, ಅದು ಅವ್ರ ತಂದೆಗೆ ಸೇರ್ಬೇಕಾಗಿತ್ತಪ್ಪ ಅಂದ್ರೂ ಕೂಡ ಹುಟ್ಟು ಜೀವಿ ಹಚ್ಚಲಾದ್ರೆ ನೀವು ತೆಗಿಲಿಕತ್ತೀರಿ. ಬಟ್ ಹುಟ್ಟು ಜೀವಿ ಹಚ್ಚಿ ತೆಗಿಬೇಕಂತೇಳಿ ರೂಲ್ಸ್ ಹೇಳ್ತದ. ಆದ್ರೂ ಕೂಡ ನಾವೇನ್ ಮಾಡಿ ಸರಿಯಪ್ಪ ಅಂತ ಅದ್ ಬಿಟ್ರು ಕೂಡ ಎಷ್ಟೊಂದು ಹಗರಣಪ್ಪ, ಆ ತೀರಿ ಹೋದವ್ರ ಪಗಾರ ಇವರಿಗೆ ನಮ್ಮ ಅಧಿಕಾರಿಗಳಿಗೆ ಸಾಲೋದ್ಲಾಗ ಏನಪ್ಪಾ ಅಂದ್ರಾಗ ನಮ್ಮ ಜಿಲ್ಲಾ ಅನುಕೂಲ ಕಲ್ಯಾಣ ಅಧಿಕಾರಿಗಳು, ಸಿಬ್ಬಂದಿಗಳು, ಮತ್ತ ನಮ್ಮ ಚವ್ಹಾಣ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳು ಇವ್ರೆಲ್ಲರೂ ಕೂಡ ಶಾಮೀಲ್ ಆಗ್ಯಾರ. ಯಾಕಂದ್ರೆ ಇವ್ರೆಲ್ಲರಿಗೂ ಕೂಡ ನಾವು ಮನವರಿಕೆ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಲೆಟರ್ ನಿಮ್ಗ ಈಗ ಇದು ಸುಮಾರು ಒಂದು 1000 ರೂಪಾಯಿ ಜೆರಾಕ್ಸ್ ನಿಮ್ಗ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್, ಮತ್ತ ಆ ತೀರಿ ಹೋದವ್ರದ್ದು ಮರಣ ಉತ್ತಾರಿ, ಅವ್ರದ್ದು ಬ್ಯಾಂಕ್ ಪಾಸ್ಬುಕ್, ಮತ್ತೆ ಅವ್ರ ತಂದೆ ಅವ್ರದ್ದು ಅಕೌಂಟ್ ನಂಬರ್, ಈ ರೀತಿಯಲ್ಲಿ ಪ್ರತಿಯೊಂದು ನಮ್ಮ ಇಲಾಖೆಯಲ್ಲಿ ಏನ್ ಮಾಡ್ಲಕತ್ತದ ಹಗರಣ ಆಗ್ಲತ್ತದ. ಇನ್ನೊಂದು ಈಗ ಆರೈಕೆದಾರರಿಗೆ 1000 ರೂಪಾಯಿ ಕೊಡ್ಬೇಕಂತ ಹೇಳಿ ಸರ್ಕಾರ ಏನ್ ಮಾಡಿದ ಆದೇಶ ಮಾಡದ. ಏನ್ ಮಾಡ್ತಾರ್ರಿ ಅಲ್ಲಿ ನಮ್ಮ ಅಂಗವಿಕಲ ಕಲ್ಯಾಣ ಇಲಾಖೆ ಇರುವಂತ ಸಿಬ್ಬಂದಿಗಳು ಬೇಕಂತೇಳಿ ಅಕೌಂಟ್ ನಂಬರ್ ಏನ್ ಮಾಡೋದು ಬೇರೆ ಹಾಕ್ಬಿಡೋದು, ಅಕೌಂಟ್ ನಂಬರ್ ಹೆಸರು ಕರೆಕ್ಟ್ ಹಾಕೋದು, ಅಕೌಂಟ್ ನಂಬರ್ ಬೇರೆ ಹಾಕ್ಬಿಡೋದು. ಯಾಕಂದ್ರ ಅಕೌಂಟ್ ನಂಬರ್ ಬೇರೆ ಹಾಕದ್ರ ಏನಾಗ್ತದ್ರಿ, ಅಮೌಂಟ್ ಫೇಲ್ ಆಗ್ಬಿಡ್ತದ. ಫೇಲ್ ಆದಕ್ರ ಏನ್ ಮಾಡ್ತಾರ, ಅವ್ರ ಸಿಬ್ಬಂದಿ ಏನಿರ್ತಾರಲ್ಲ, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರ ಹೆಸರಲ್ಲಿ ಆ ನಮ್ಮ ಅಕೌಂಟ್ ನಂಬರ್ ಹಾಕೋದು. ಅದು ಏನಪ್ಪಾ ಅಂದ್ರ ಪೇಮೆಂಟ್ ಈ ಆರೈಕೆದಾರಿಗೆ ಬರುವಂತ 1000 ರೂಪಾಯಿ ಕೂಡ ಏನ್ ಮಾಡೋದು, ಈಗ ಸದ್ಯಕ್ಕೆ ನಮ್ಗೆ ಈಗ ಇಷ್ಟು ಸಿಕ್ಕವ, ನಿಮ್ಗೆ ಇನ್ನೂ ಕೂಡ ಈಗ ಬೇಕಾದಪ್ಪ ಅಂದ್ರ ಅವ್ರ ಹೆಸರಿನಲ್ಲಿ ಇರುವಂತ ಎಲ್ಲಾ ಅಕೌಂಟ್ಗಳು ಕೂಡ ಏನ್ ಮಾಡಿದ್ರೆ ಈ 1000 ರೂಪಾಯಿ ಆರೈಕೆದಾರರಿಗೆ ಸರ್ಕಾರ ಕೊಡುವಂತ 1000 ರೂಪಾಯಿ. ಯಾಕಂದ್ರ ಒಂದು ಸಿವಿಯರ್ ಆಗಿರುವಂತ ಅಂಕುಲನಿಗೆ, ಯಾಕಂದ್ರೆ ಅವನಿಗೆ ಹೇಳಕ್ಕಾಗಲ್ಲ, ಕುಂಡ್ರಕ್ಕಾಗಲ್ಲ, ಅವ್ನ ವ್ಯವಸ್ಥೆ ಮಾಡ್ಬೇಕಾದ್ರೆ ಅವ್ರ ತಾಯಿ ಮಾಡ್ಬೇಕು, ಅಥವಾ ಯಾರು ಅವ್ರ ಸಂಬಂಧಿಕರು ಮಾಡ್ಬೇಕಂತೇಳಿ ಈ ರೀತಿಯಲ್ಲಿ ಇದ್ದಾಕಾರ ಸರ್ಕಾರ ಏನ್ ಮಾಡ್ತದ, ಅವ್ರಿಗೋಸ್ಕರತೆ 1000 ರೂಪಾಯಿ ಯಾರು ಆರೈಕೆ ಮಾಡ್ತಾರಂತ ಕೊಡಾಕರ ಅದನ್ನು ಕೂಡ ನಮ್ಮ ಇಲಾಖೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ನಮ್ಮ ತಂದೆ ಹೆಸರಲ್ಲೇ, ನಮ್ಮ ತಾಯಿ ಹೆಸರಲ್ಲೇ, ಅಣ್ಣನ ಹೆಸರಲ್ಲೇ ಹಾಕೊಂಡು ಅಕೌಂಟ್ ಬೇಕತ್ಲೇನೆ ಫಸ್ಟಿಗೆ ಅಕೌಂಟ್ ನಂಬರ್ ರಾಂಗ್ ಹಾಕೋದು. ಆಮೇಲೆ ಅವರು ಇಲ್ಲಿ ನಮ್ದು ದಿನ ಜಮಾ ಆಗಿಲ್ಲ ಅಂತ ಅಂದಕರ ಆಮೇಲೆ ತರ್ರಿ ಅಂತ ಅಂದಕರ ಆಮೇಲೆ ಅವರು ತಮ್ಮ ಅಕೌಂಟ್ ನಂಬರ್ ಹಾಕಿ ಈ ರೀತಿಯಲ್ಲಿ ತಮ್ಮ ರೊಕ್ಕ ಏನ್ ಮಾಡ್ಬೋದು, ವಿಡ್ರಾ ಮಾಡ್ಬೋದು. ಇದೇ ರೀತಿಯಲ್ಲಿ ಸುಮಾರು 1 ವರ್ಷದಿಂದ ಪ್ರತಿಯೊಂದು ನಮ್ಮ ಅಂಗವಿಕಲರದ ಏನ್ ಬರ್ತಿರ್ತಾವ ಸವಲತ್ತುಗಳು, ಅವರು ಮಿಷನ್ ಆಯ್ತು, ಈ ಶ್ರವಣ ಸಾಧಕ ಯಂತ್ರ ಆಯ್ತು, ಪ್ರತಿಯೊಂದು ಕೂಡ ಅವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಈ ರೀತಿ ಮಾಡಿ ನಮ್ಮ ಅಂಗವಿಕಲರಿರುವಂತ ಪೇರೆಂಟ್ಸ್ ಕೂಡ ಅವ್ರು ಏನ್ ಮಾಡ್ತಾರ, ವಂಚನೆ ಮಾಡ್ತಾರ. ಇದರಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಯಾರಿಗೆ ಕೂಡ ನಾವು ಪ್ರತಿಯೊಂದು ಸಮೇತ ಎವಿಡೆನ್ಸ್ ಕೂಡ ಕೊಟ್ಟರು ಯಾವ ಅಧಿಕಾರಿ ಕೂಡ ಕೇಳಿಲ್ಲ, ಎಲ್ಲಾರು ಕೂಡ ಕುಂಭಕರ್ಣ ನಿದ್ದೆಯಲ್ಲಿ ಹೋಗಿದಾರ. ಅದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ, ನಮ್ಮ ಜಿಲ್ಲಾಧ್ಯಕ್ಷರು, ನಾವೆಲ್ಲ ಕಮಿಟಿಯವ್ರು ಸೇರಿ ಮಾಡಿದೆವು. ನಾವು ಈ ಒಂದು ಕೂಗ ನಾವು ಮುಟ್ಟಿಸ್ಬೇಕಪ್ಪ ಅಂದ್ರ ನಮಗ್ ನ್ಯಾಯ ಸಿಗ್ಬೇಕಾದ್ರೆ ನಮಗ್ ಕೊನೆ ಮಾರ್ಗ ಏನು, ಪತ್ರಿಕೆ ಮಾಧ್ಯಮ. ಯಾಕಂದ್ರ ನಮ್ಮ ಪತ್ರಿಕೆ ಮಾಧ್ಯಮಗ ನಮಗ್ ಬಹಳಷ್ಟು ಒಂದು ವಿಶ್ವಾಸ ಅದ. ಅದಕ್ಕೋಸ್ಕರ ನಾವು ಇವತ್ತು ದಿವಸ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ವಿ, ಈ ನಮ್ಮ ಕೂಗನ್ನು ನೀವು ಸರ್ಕಾರಕ್ಕೆ ಮುಟ್ಟಿಸ್ತೀರಿ ಅಂತ ಹೇಳಿ ನಾನು ಮಾತು ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಬರೀ ಜಿಲ್ಲಾಧಿಕಾರಿಗಳಿಗೆ ಕೊಟ್ಬಿಟ್ರಾಗಲ್ಲ, ಸಂಬಂಧಪಟ್ಟ ಮಿನಿಸ್ಟರ್ ಇರ್ತಾರೆ, ಆಮೇಲೆ ಲೋಕಾಯುಕ್ತ ಇರ್ತೈತಿ, ಇಲ್ಲಿ ತಗೊಳಕ್ರೆ ಮ್ಯಾಗ್ ಇರ್ತೈತಿ ಲೆಟರ್ ಮೂಲಕ. ನಮ್ಮ ವಿಕಲಚೇತನರಿಗೆ ಏನಾದ್ರು ಅನ್ಯಾಯ ಆದ್ರೆ ಕೋರ್ಟಲ್ಲಿ ಅವ್ರಿಗೆ ಎಷ್ಟಿದ್ದಾರೆ ಅವ್ರಿಗೂ ಹೋಗ್ಬೇಕಾದ್ರೆ ಅಂದ್ರೆ ಅದಕ್ಕೆ ಅವರು ತಾವೇ ಕೇಸ್ ಹಾಕ್ಬೋದು. ಅವ್ರು ಫಸ್ಟ್ ಇಲ್ಲಪ್ಪ ಅಂದ್ರೆ ನಮ್ಗೆ ಡೈರೆಕ್ಟ್ ಮಾಡಿದ್ರೆ ನಾವು ಮಾಡ್ಬೋದು. ಅದಕ್ಕೆ ನಾವು ಹೋಗಿ ಅಧಿಕಾರಿ ಬೇಕಾದಾಗ ಅವ್ರು ನಾವೇ ಮಾಡ್ತೇವೆ ಅಂತ ಹೇಳಿದಾಗ ನಾವು ಕರೋಕೆ ಎಷ್ಟು ದಿನ ಆಯ್ತು? 6 ವಾರ ಆಯ್ತು. 6 ವಾರ ಆಯ್ತು, ಇನ್ನ ಮಾಡಿಲ್ಲ ಅಂತ. ಜಸ್ಟ್ ಒಂದು ಮನವಿ ಆದ್ರೂ ಕೊಡ್ಬೋದಾಗಿತ್ತಲ್ಲ. ಅದು ನಾವು ಮಾಡ್ತೇವೆ ಸರ್, ಶೀಘ್ರದಲ್ಲಿ ಮಾಡ್ತೀವಿ ಸರ್. ಇದಕ್ಕೆ ಎಫ್ಎಲ್ ಹತ್ರ ನಮ್ಮ ಜಿಲ್ಲೆಯಲ್ಲಿ ಬಾಸ್ ಅಂದ್ರೆ ಜಿಲ್ಲಾಧಿಕಾರಿ, ಆ ಜಿಲ್ಲಾಧಿಕಾರಿ ಗಮನಕ್ಕೆ ಎಲ್ಲರೂ ನಾವು ತಂದು ಅವರು ತಂತಾರೆ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಒಂದು ಸಣ್ಣ ಸಮಸ್ಯೆ ಹಿಡಿದು ಬರ್ತಾರೆ.
ಈಗ ನಾವು ಈ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡಿದ್ದೆ 2012 ಆಲೋಚಿಸಿದ ಫಸ್ಟ್ ಟೈಮ್ ನಮ್ಮ ಬಿಜಾಪುರ ಜಿಲ್ಲೆ ಈ ಒಂದು ವೆಹಿಕಲ್ ಸ್ಟಾರ್ಟ್ ಮಾಡ್ಬೇಕ. ಇದು ಯಾಕೆ ಅಕ್ಕಂತ ವ್ಯಕ್ತಿಗೆ ಮತ್ತೆ ಕೊಟ್ಟಾರ ಅಂತ ಹೇಳಿ ಯಾಕೆ ಅನ್ಸೋದು ಗೊತ್ತಾ, ಇದ್ರೊಳಗೆ ನಮ್ಮ ಅಂಗವಿಕಲ ಕಲ್ಯಾಣ ಅಧಿಕಾರಿ ಮತ್ತು ನಮ್ಮ ಅಂಗವಿಕಲರು ಶಾಮಿಲ್ ಆಗಿ ಏನ್ ಮಾಡ್ತಾರ, ಕೊಟ್ಟಂತ ಅಂಗವಿಕಲಿಗೆ ಕೊಡ್ತಾರ. ಈಗ ನಾವು 2012 ನಾವು ತಗೊಂಡಿದ್ದೀವಿ, ನಾವು ಇನ್ನ ತನ ಹೊರಗೆ ನಾವು ಅರ್ಜಿ ಸ್ವೀಕಾರ ಆಗಿಲ್ಲ. ಯಾಕಂದ್ರೆ ಆ ಮಾಧ್ಯಮ ನಮ್ಮಲ್ಲಿ ಯಾಕೆ ನಾವು ತಗೋಬೇಕಂದ್ರೆ ಮೊನ್ನೆ ನಮಗೆ ಸಿಕ್ಕಂತ ಒಂದು ಸೌಲಭ್ಯ ಮತ್ತೊಬ್ಬರು ಸಿಗಬೇಕಂತ. ಸೊ ಹಾಗಾಗಿ ಇದು ಯಾಕೆ ಆಗ್ತಂದ್ರೆ ನಮ್ಮ ಅಂಗವಿಕಲ ಕಲ್ಯಾಣ ವಿಭಾಗ ಭ್ರಷ್ಟಾಚಾರ ಮಾಡಿರ್ತಾರೆ. ಅಷ್ಟು ದಿನ ಪ್ರಶ್ನೆ ಮಾಡಿದ್ದು ಸತ್ಯ. ಬಟ್ ಏನಪ್ಪಾ ಅಂದ್ರೆ ಇದು ಯಾಕೆ ಆಗ್ತೈತೆ ಅಂದ್ರೆ ನಮ್ಮ ಅಂಗವಿಕಲ ಇಲಾಖೆ ಮಾನಿಟರ್ ಮಾಡೋರು ಅವರು ಒಟ್ಟಿ ಶಾಮಿಲ್ ಆಗಿರ್ತಾರೆ. ನೀವು ಆರೋಪ ಮಾಡ್ತೀವಿ, ಸರ್ಕಾರನು ಆರೋಪ ಮಾಡ್ತೀವಿ, ತನಿಖೆ ನಡೀತಾ ಇಲ್ಲ. ತನಿಖೆ ನಡೀತಾ ಇಲ್ಲ ಅಂತ ನಮ್ಗೆ ನಾವು ಡಿಸಿ ಅವರಿಗೆ ಪ್ರಕಾರ ಸೆಕ್ಷನ್ 72 ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಂಗವಿಕಲರು ನಾವು ರಾಜ್ಯದಲ್ಲಿರುವಂತಹ ಯಾವ ರೀತಿ ರಾಜ್ಯ ಅಂಗವಿಕಲರು ಇರ್ತಾರಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಅಧಿಕಾರಿಗಳು ನಮಗೆ ಅದರ ರಾಜ್ಯ ಆಯುಕ್ತರು. ಸೊ ಹಾಗಾಗಿ ಅದ್ರ ಪ್ರಕಾರ ನಾವು ಈಗ ಆಗಲಿ ಶಾಂಪಲ್ ಆಗಿ ಅವರಿಗೆ 3 ಅರ್ಜಿ ಕೊಟ್ಟಿದ್ದೀವಿ ಅವರಿಗೆ. 19 ಇವರು 3 ಅರ್ಜಿನೇ ತಗೊಂಡು ಏನು ಮಾಡ್ತಾರ ಅಂತೇಳಿ, ಬಟ್ ಅವ್ರು ಇನ್ನೂ ತನ ಏನೂ ಮಾಡಿಲ್ಲ. ಹಾಗಾಗಿ ಮತ್ತೆ ನೋಡ್ಬೇಕಲ್ಲ, ನಾವು ಒಂದು 3 ಅರ್ಜಿ ಕೊಟ್ಟಿದ್ದೀವಿ, 3 ಇದು ಮಾಡಿ ಅದು ಮಾಡಿಲ್ಲ. ಸೊ ಹಾಗಾಗಿ ಇದ್ರೊಳಗೆ ಈಗ ಆಗಲೇ DH ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ, ನಮ್ಮ DC ಅವ್ರಿಗೆ ಕೊಟ್ಟಿವಿ, ಆಮೇಲೆ ಅಂಗವಿಕಲ ಕಲ್ಯಾಣ ಅಧಿಕಾರಿ ಕೊಟ್ಟಿವಿ, ಎಲ್ಲಾರಿಗೆ ಕೊಟ್ಟರು ಅದು ನಮಗೆ ಬರಂಗಿಲ್ಲ, ನಿಮಗೆ ಬರಂಗಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಕೇಳಬೇಕು. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾನೂನು ಏನ್ ಹೇಳ್ತದ, ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅಂತ ಹೇಳ್ತದೆ. ಈ ಸಮಾನ ಪದ ಏನಪ್ಪಾ ಅಂದ್ರ ನಮ್ಗೆ ಏನಪ್ಪಾ ಅಂದ್ರೆ ಎಲ್ಲಿ ಸಿಗ್ತಾವ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತ ಏನಪ್ಪಾ ಅಂದ್ರ ಇವತ್ತೇನು ಸಂವಿಧಾನ ಪತ್ರ ಹೋಗ್ಯಾರಲ್ಲ, ಇವತ್ತು ನಾವು ಅವ್ರಿಗೆ ಏನು ಕೊಡಲಿಲ್ಲ ಅಂದ್ರೆ ನಾವು ಇವತ್ತು ಯಾರನ್ನು ಇನ್ನ ಈ ಮಟ್ಟಿಗೆ ನಾವು ಬರ್ತಿದ್ರ. ಸೊ ಹಾಗಾಗಿ ನಾವು ಅವರಿಗೆ ಗೌರವ ಕೊಡ್ಬೇಕಾಗ್ತದೆ. ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ನಾವು ಸಾಕಷ್ಟು ಮನವಿ ಕೊಟ್ಟರು, SP ಸಾಹೇಬ್ ಬಳಿ ಕೊಡ್ವಿ, ಅಲ್ಲಿ ನಮಗ್ ಬರ್ಲಾ ಅಂತ ಹೇಳಿದ್ರು. DH ಅವ್ರು ಕೊಡ್ವಿ, ಅದು ನಮಗ್ ಬರ್ಲಾ, ನಿಮ್ಮ ಅಂಗವಿಕಲ ಕಲ್ಯಾಣ ಅಧಿಕಾರಿ DH ಅವ್ರಿಗೆ ಬಂದಿರ್ತಾರೆ. ಇದು ಈ UD ಅಧಿಕಾರಿ ಏನಪ್ಪಾ ಗೋಲ್ಮಾಲ್ ಆಗ್ಬೇಕಾಗಿತ್ತು ಅಂದ್ರ ಇದು ಖಂಡಿತವಾಗಿ ನಮ್ಮ ಅಂಗವಿಕಲ ಕಲ್ಯಾಣ ಅಧಿಕಾರಿ ಹೊರಗಡೆ ಮಾಡ್ಬೇಕಾಗ್ತದೆ. ಯಾವ UD ಅಧಿಕಾರಿ ಡೂಪ್ಲಿಕೇಟ್ ಆಗಿರ್ತದೋ ಅದೇನಪ್ಪ ಅಂದ್ರೆ ಅಂಗವಿಕಲ ಕಲ್ಯಾಣ ಅಧಿಕಾರಿ ಅದು ಪರಿಶೀಲನೆ ಮಾಡಿ ಅದನ್ನ ಅವ್ರ ಮೇಲೆ ಕೇಸ್ ಮಾಡ್ಬೇಕಾಗ್ತದೆ. ಇಂದು ಕೂಡ ಈ ರೀತಿ ಆದಾಗ ನಮ್ಮ ಅಂಗವಿಕಲ ಕಲ್ಯಾಣ ಅಧಿಕಾರಿ ಸುಮಾರು 10 ಕಾರ್ಡ್ಗಳು ಡೂಪ್ಲಿಕೇಟ್ ಆಗಿತ್ತು. ಜಿಲ್ಲಾಗ ಒಂದು ಪೊಲೀಸ್ ಸ್ಟೇಷನ್ ಕೇಸ್ ಆಗಿತ್ತು. ಮತ್ತೆ ಈ ಅಧಿಕಾರಿ ಸುಮಾರು ನಮ್ಗೆ ಅಂದಾಜು ಪ್ರಕಾರ ನಮ್ದೊಂದು ದಾಖಲೆ ಪ್ರಕಾರ ನಮ್ಗೆ ಸುಮಾರು 1920 ಒಂದು ದಾಖಲೆ ಅದು ಆಲ್ಮೋಸ್ಟ್ ಎಲ್ಲ ಬಿಜಾಪುರದವರು ಇಂಡಿಗೆ ಮಾಡ್ತಾರ, ರಾಗಿಯವರು ಇಂಡಿಗೆ ಮಾಡ್ತಾರ, ಆಮೇಲೆ ಮುದ್ರೆಯವರು ಇಂಡಿ PHC ಆಗಿ ಮಾಡ್ತಾರ, ತಿಕೋಟದವರು PHC ಮಾಡ್ತಾರ. ಹಾಗಾದ್ರೆ ಆ ರೂಲ್ ಏನಿರ್ತದ, ಆಯಾ ಒಂದು ಪ್ರದೇಶದಲ್ಲಿ ಇರುವಂತ ಆಯಾ ಪ್ರದೇಶದ DHO ಆಮೇಲೆ ಡಿಸ್ಟ್ರಿಕ್ಟ್ ಸೆಕ್ಷನ್ ಕೊಡ್ಬೇಕಾಗಿತ್ತ. ಇಲ್ಲಿ ನಮ್ಮ ಬಿಜಾಪುರದಲ್ಲಿ ಜಿಲ್ಲೆಯಲ್ಲಿರುವಂತ ಎಲ್ಲಾ ತಾಲೂಕುಗಳಾಗಿನ ಏನ್ ಮಾಡ್ತಾರ, ಎಲ್ಲಾನು ಹಿಂದಿ ತಾಲೂಕುಗಳಿಗೆ ಅಪ್ರೂವ್ ಮಾಡ್ತಾರೆ. ಎಲ್ಲ ದಾಖಲೆಗಳು ಇಲ್ಲ. ಹಾಗಾಗಿ ಸರ್ಕಾರ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ರೀತಿ ಕ್ರಮ ತಗೋತಾರ ಅಂತ ನಾವು ಇನ್ನೂ ತರ ಎಕ್ಸೆಪ್ಟ್ ಮಾಡಿಲ್ಲ, ಇನ್ನೂ ತರ ಅವ್ರು ಮಾಡಿಲ್ಲ. ಸರ್ ಹಾಗಾದ್ರೆ ನಿಮ್ಮ ಮಾತಿನ ಪ್ರಕಾರ ಅಂಗವಿಕಲ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅಂತ. ಗೋಲ್ಮಾಲ್ ಆಗಿದೆ, ಆ ಅಧಿಕಾರಿಗಳ ಶ್ರಮ ಆಗ್ತಾ ಇಲ್ಲ. ಯಾಕಂದ್ರೆ 5% ಅಂತ ಪ್ರತಿ ಪಂಚಾಯತ್ಗಳಲ್ಲಿ ಯುಟಿಲೈಸೇಷನ್ ಆಗಲಿದೆ. ಮತ್ತೆ ಇಷ್ಟು ಎಲ್ಲಾ ಹಗರಣಗಳಿದ್ರು ಕೂಡ ಜಿಲ್ಲಾಡಳಿತ ಅವ್ರ ಮೇಲೆ ಇನ್ನೂ ಕ್ರಮ ತಗೋತಾ ಇಲ್ಲ. ಅದಕ್ಕಾಗಿ ನಾವು ಏನ್ ಮಾಡಿದೀವಿ, ಇವತ್ತಿನ ದಿವಸ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇದನ್ನ ಪತ್ರಿಕಾಗೋಷ್ಠಿ ಕರೆದು ಅವರು ಇದ್ರ ಮೇಲೂ ಏನಾದ್ರೂ ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ನಾವು ಒಂದು ಉಗ್ರ ಹೋರಾಟವನ್ನು ಮಾಡ್ತೀವಿ. ಪಂಚಾಯತಿಯಲ್ಲಿ 5% ಅನುದಾನ ಹಂಗೆ ಮೀಸಲು ಇಡ್ಬೇಕಂತ ನಾವು ಸುಮಾರು ಮಾಹಿತಿ ಹಾಕ್ತೇವೆ. ಒಬ್ಬ ಪಂಚಾಯತಿಯವರು ಕೂಡ ಇಟ್ಟಿಲ್ಲ 5% ಅನುದಾನ. ಯಾಕಪ್ಪ ಅಂತ ಅವ್ರು ಕೇಳಿದ್ರ, ಏನ್ ಮಾಡಿದ್ರಿ, ಆ ರೋಡಿಗೆ ಹಾಕಿದೆವು, ಗುಡಿಗೆ ಹಾಕಿದೆವು, ಗುಂಡ್ರಿಗೆ ಹಾಕಿದೆವು. ಇದನ್ನ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತಗೊಂಡ್ಬಂದ್ರು ಕೂಡ ಅವರು ಕೂಡ ಒಂದು ಹಾರಿಕೆ ಉತ್ತರ ಕೊಡ್ತಾರೆ. ಬಟ್ ಅದಕ್ಕೆ 2016 ಒಳಗೆ ಒಂದು ನಾವು ಆಕ್ಟ್ ಬರ್ತು. ಏನಪ್ಪಾ 2016ರಲ್ಲಿ ನಾವು ಒಂದು ಆಕ್ಟ್ ಮಾಡಿದೆವು. ಈಗ ಬನ್ನಿ ನೀವು ನೋಡ್ರಿ, ಅದಕ್ಕೋಸ್ಕರ ಒಂದು 5% ಕೊಡಲ್ಲ. ಏನಪ್ಪಾ ಅದು ಆಕ್ಟ್ ಹೇಳ್ತಪ್ಪ ಅಂದ್ರ, ನಮ್ಗ ಅಡಿಚಿಹ್ನೆವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಒಟ್ಟಿನಲ್ಲಿ ನಮ್ಗೆ ತಿರುಗಾಡುವಾಗ. ಒಂದೇದು. ಎರಡನೇದು, ನಮ್ಮ ವಿಕಲಚೇತನ ಎತ್ತಿಗೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರ ಒಂದ್ ವೇಳೆ ಅದನ್ನ ಮಾತಾಡಿದ್ರ
ಅವರು ಅಟ್ರಾಸಿಟಿ ನಾನ್ ಬೇಲೇಬಲ್ ವಾರಂಟಿ ಆ ರೀತಿಯಲ್ಲಿ ಒಂದು ಅದು ಆಗ್ತದ. ಯಾಕಂದ್ರೆ 2016 ಆಕ್ಟ್ ನಾವು ಇದು ತಂದಿದ್ದು, ಇದು ತರಬೇಕಾದ್ರೆ ಸುಮಾರು 10 ವರ್ಷ ನಾವು ಸತತವಾಗಿ ಹೋರಾಟ ಮಾಡಿ ಈ ಒಂದು ಆಕ್ಟ್ ತಂದ್ವಿ. ಬಟ್ ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ತನಕ ಅದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕಪ್ಪ ಅಂದ್ರೆ ನೋಡ್ರಿ, ಅದ್ರಲ್ಲಿ ಏನ್ ಹೇಳ್ತಪ್ಪ ಅಂದ್ರ ಜಡ್ಜ್ಗಳಿಗೆ ಸುಮ್ಮನೆ ಇದು ಅಂಗವಿಕಲರ ಬಗ್ಗೆ. ಯಾಕಂದ್ರ